ಅಷ್ಟು ಪೇಷನ್ಸ್ ಇಲ್ಲ, ಯಾರು ಅಷ್ಟೊಂದು ಕುತ್ಕೊಂಡು ಹಾಕೋತಾರೆ, ಆ ಶೇಪಲ್ಲೇ ಬರ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ಸ್ ರಾಂಗ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಫಸ್ಟ್ಲಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವಾಗ ನಾನು ಮಾಡ್ತಿರೋದು ಜಸ್ಟ್ ಅ ರ್ಯಾಂಡಮ್ ವ್ಲಾಗ್ ಗೈಸ್, ಹಬ್ಬದ ವ್ಲಾಗ್. ಆ್ಯಂಡ್ ಬೆಳಿಗ್ಗೆನೇ ಎಲ್ಲ ಪೂಜೆ ಮುಗಿಸಿ ತಿಂಡಿನೂ ಕೂಡ ತಿಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾವು ಲಕ್ಷ್ಮಿ ಎಲ್ಲ ಏನೂ ಕೂಡ್ಸೋದಿಲ್ಲ ಗೈಸ್, ಜಸ್ಟ್ ಲಕ್ಷ್ಮಿ ವಿಗ್ರಹ ಇಟ್ಟು ಅದಕ್ಕೆ ಕಲಶ ಇಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ ಅಷ್ಟೇ. ಲಕ್ಷ್ಮಿ ಎಲ್ಲ ಏನೂ ಕೂಡ್ಸೋದಿಲ್ಲ. ಸೊ ಹಾಗಾಗಿ ತುಂಬ ಬೇಗ ಮುಗೀತು. ತುಂಬ ಬೇಗ ಅಂದರೆ ಇಟ್ ಟೇಕ್ ಸಮ್ ಟೈಮ್, ಬಟ್ ಆಲ್ಮೋಸ್ಟ್ ಬೇಗ ಮುಗಿಯುತ್ತೆ. ಆ್ಯಂಡ್ ಮೆಹಂದಿ ಹಾಕ್ಕೊಂಡೆ ಆ್ಯಕ್ಚುಲಿ ನೆನೆಸಿ. ದಿಸ್ ಇಸ್ ಹೌ ಇಟ್ಸ್ ಲುಕ್ಕಿಂಗ್ ಬೈ ದ ವೇ. ಫೋಕಸ್ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಥರ ಲೋಟಸ್, ಸಿಂಪಲಾಗಿ ಒಂದು ಲೋಟಸ್ ಬಿಟ್ಕೊಳ್ಳೋಣ ಅಂತ. ನಂಗೆ ಆ್ಯಕ್ಚುಲಿ ಕೈ ತುಂಬ ಮೆಹಂದಿ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಓಕೆನಾ. ಸೊ ಲೈಕ್ ಅಷ್ಟು ಪೇಷನ್ಸು ಅಂದರೆ ಬರುತ್ತೆ ಮೆಹಂದಿ ಹಾಕೊಳ್ಳೋಕ್ಕೆ, ಬಟ್ ನಂಗೆ ಅಷ್ಟು ಪೇಷನ್ಸ್ ಇಲ್ಲ, ಯಾರು ಅಷ್ಟೊಂದು ಕುತ್ಕೊಂಡು ಹಾಕೋತಾರೆ ಅಂತ ಎಲ್ಲ. ಸೊ ಹಾಗಾಗಿ ಜಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಜಸ್ಟ್ ಒಂದು ಲೋಟಸ್ ಬಿಟ್ಕೊಳ್ಳೋಣ. ಲೋಟಸ್ ತುಂಬ ಟ್ರೆಂಡ್ ಇತ್ತು ಆ್ಯಕ್ಚುಲಿ, ಯಾರ ಕೈಯಲ್ಲಿ ನೋಡಿದ್ರು ಅದೇ ಇತ್ತು, ತುಂಬ ಟ್ರೆಂಡಿಂಗ್ ಇತ್ತು. ಸೊ ಹಾಗಾಗಿ ನಾನು ಹಾಕೊಳ್ಳೋಣ ಅಂತ ಟ್ರೈ ಮಾಡೋಣ. ನಂಗೆ ಬಿಟ್ಕೊಳ್ಳೋದಕ್ಕೆ ಬರುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ, ಬಿಕಾಸ್ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಬುಕ್ಕಲ್ಲಿ ಬಿಡೋದು ಅದೆಲ್ಲ ತುಂಬ ಈಸಿ ಆ್ಯಕ್ಚುಲಿ. ಬಟ್ ಇವಾಗೆಲ್ಲ ಯಾಕೋ ಲೋಟಸ್ ಬಿಡೋಕೋದ್ರೆ ಆ ಶೇಪಲ್ಲೇ ಬರ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ಸ್ ರಾಂಗ್. ಆ್ಯಂಡ್ ಸೊ ಹಾಗಾಗಿ ಒಂದು ಪಿಂಟ್ರೆಸ್ಟಲ್ಲಿ ನೋಡಿ ಒಂದೆರಡು ಸಲ ಬೇರೆ ಕಡೆ ಬಿಡಿಸಿ ಆಮೇಲೆ ನನ್ನ ಕೈಗೆ ಬಿಡಿಸ್ಕೊಂಡೆ. ಸೊ ಹಂಗಾಗಿ ಇಷ್ಟಾದರೂ ಚೆನ್ನಾಗಿ ಬಂದಿದೆ. ಇಲ್ಲ ಡೈರೆಕ್ಟ್ ಕೈ ಮೇಲೆ ಅಂದರೆ ನಂದು ಇನ್ನೊಂದು ಏನಂದರೆ, ಕೈ ಮೇಲೆ ಬಿಟ್ಟು ಬರಲಿಲ್ಲ ಅಂದರೆ ಎರೇಸ್ ಮಾಡಿಬಿಡ್ಬೋದು, ಬಟ್ ಕಲರ್ ಬೇಗ ಅಂಟುತ್ತೆ ಮೆಹಂದಿ ನನ್ನ ಕೈಗೆ. ಸೊ ಹಾಗಾಗಿ ನಾನು ಅದನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಗೈಸ್. ಇಲ್ಲ ಅಂದರೆ ಫುಲ್ ಕೈಗೆ ಹಾಕೋತಿದ್ದೆ, ಅದು ತುಂಬ ಇಷ್ಟ. ಬಟ್ ನಂಗೆ ಅದು ಯಾರಾದರೂ ಹಾಕಬೇಕು, ನಾನು ಒಬ್ಬಳೇ ಅಷ್ಟೊಂದೆಲ್ಲ ನಾನು ಪೇಷನ್ಸಾಗಿ ಕೂತ್ಕೊಂಡು ನಿಜವಾಗ್ಲೂ ಹಾಕೊಳ್ಳೋದಿಲ್ಲ. ಸೊ ಹಬ್ಬ ಮುಗೀತು ಗೈಸ್. ಇವಾಗ ನೆಕ್ಸ್ಟು ಸಂಜೆ ಒಂದು ಬಾಕಿ ಇದೆ, ಅದಾದಮೇಲೆ ಅಷ್ಟೆ ಮುಗೀತು. ಹಬ್ಬದ ಸಿರಿ, ಹಬ್ಬದ ಓಡಾಟ, ಹಬ್ಬದ ಊಟ ಎಲ್ಲ ಮುಗೀತು. ಡನ್, ಕಂಪ್ಲೀಟ್ಲಿ ಡನ್. ಆ್ಯಂಡ್ ದಿಸ್ ಇಸ್ ದ ಔಟ್ಫಿಟ್ ವಿಚ್ ಐ ಆಮ್ ವೇರಿಂಗ್. ಇಟ್ಸ್ ಅ ಕಾರ್ಡ್ ಸೆಟ್ ಗೈಸ್. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದು, ದಟ್ಟು ಕಮ್ಮಿ ಪ್ರೈಸ್ಗೆ ಸಿಕ್ತು, ಅದು ಆಫರಲ್ಲಿ ಸಿಕ್ತು ನನಗೆ. ಸೊ ಅದು ಕಾರ್ಡ್ ಸೆಟ್ ಅಷ್ಟು ಪ್ರೈಸಿಗೆ ಯು ವಾಂಟ್ ಗೆಟ್ ಎನಿವೇರ್ ನನ್ನ ಪ್ರಕಾರ, ನಾನು ನೋಡಿರೋ ಹಾಗೆ. ಬಿಕಾಸ್ ನಾನು ತುಂಬ ಕಾರ್ಡ್ ಸೆಟ್ ನೋಡ್ತಿದ್ದೆ, ಬಿಕಾಸ್ ಕಂಫರ್ಟಬಲಾಗಿರುತ್ತೆ ವೇರ್ ಮಾಡೋದಕ್ಕೆ. ಟೆನ್ಷನ್ ಇರಲ್ಲ ಯಾವ ಪ್ಯಾಂಟಿಗೆ ಯಾವ ಟಾಪ್ ಹಾಕ್ಕೋಬೇಕು ಅದು ಇದು ಅಂತ ಯೋಚನೆ ಮಾಡೋ ಟೆನ್ಷನ್ ಇರಲ್ಲ ಈ ಥರ ಕಾರ್ಡ್ ಸೆಟ್ ತೊಗೊಂಡ್ಬಿಟ್ರೆ. ಒಂದು ಔಟ್ಫಿಟ್ ಓಕೆ, ಒಂದೇ ಹಾಕ್ಕೊಂಡು ಹೋಗೋದು ಅಷ್ಟೇ. ಪ್ಯಾಂಟ್ ಯಾವುದು, ಟಾಪ್ ಯಾವುದು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು ಇರೋದೇ ಇಲ್ಲ. ಸೊ ಹಾಗಾಗಿ ಕಾರ್ಡ್ ಸೆಟ್ಟೇ ತುಂಬ ಒಂದಷ್ಟು ತೊಗೊಂಡ್ಬಿಡೋಣ ಅಂತ ನಾನು ತುಂಬ ಹುಡುಕ್ತಿದ್ದೆ ಆ್ಯಕ್ಚುಲಿ. ಬಟ್ ಆ ಪ್ರೈಸಿಗೆ ನನಗೆ ಬೇಕಾಗಿರಲಿಲ್ಲ. ಆ್ಯಂಡ್ ತುಂಬ ಸಿಂಪಲಾಗಿರೋದು ಕೂಡ ನನಗೆ ಸಿಗ್ತಿರಲಿಲ್ಲ. ಅದೇನೋ ನಾನು ನೀಟಾಗಿ ಹುಡುಕ್ಲಿಲ್ವೋ ಅಥವಾ ಅದು ಏನು ಕತೆನೋ ಗೊತ್ತಿಲ್ಲ, ಸಿಂಪಲಾಗಿರೋದು ನನಗೆ ಸಿಗ್ತಾನೆ ಇಲ್ಲ. ಸಿಕ್ಕಿರೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಜಿಯೋದಲ್ಲಿ ಸಿಕ್ಕಿದ್ದು ನನಗೆ ಆ್ಯಕ್ಚುಲಿ. ಅದರಲ್ಲಿ ಫಾರ್ ಬೆಸ್ಟ್ ಅಫೋರ್ಡಬಲಾಗಿ ಸಿಕ್ಕಿದ್ದಂದರೆ ನನಗೆ ಇದೊಂದೇ ಅನಿಸುತ್ತೆ. ಟಾಪ್ಸ್ ಎಲ್ಲ ಸಿಗುತ್ತೆ, ಬಟ್ ಕಾರ್ಡ್ ಸೆಟ್ ಅಷ್ಟು ಅಫೋರ್ಡಬಲಾಗಿ ಸಿಕ್ಕಿದ್ದು ಇದೊಂದೇ ನನಗೆ ಆ್ಯಕ್ಚುಲಿ. ಇದು ಮಟೀರಿಯಲ್ಲು ಅಷ್ಟೇ, ಕಾಟನ್ ಮಟೀರಿಯಲ್ ಬರುತ್ತೆ, ಅದಕ್ಕೆ ನಾನು ಇನ್ನೇನು ಬೇಕು. ಸೊ ಹಾಗಾಗಿ ನಾನು ಈ ಡ್ರೆಸ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಅದಾದಮೇಲೆ ಅಷ್ಟೇ ಗೈಸ್, ಇವಾಗಿನ ವ್ಲಾಗ್ ಸದ್ಯಕ್ಕೆ ಸಂಜೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಮಲ್ಕೋಬೇಕು, ನಿದ್ದೆ ಮಾಡಬೇಕು.
ಓಕೆ ಗೈಸ್, ಐ ಆಮ್ ಬ್ಯಾಕ್ ಆ್ಯಂಡ್ ಸ್ಯಾರಿನ ನಾನೇ ಉಟ್ಕೊಂಡಿದ್ದೀನಿ. ಈ ಥರ ಸ್ಯಾರಿ ಐ ಆಮ್ ವೆರಿಂಗ್. ಈ ಸ್ಯಾರಿ ನಾನು ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್ ಟು ಲುಕ್. ಆ್ಯಂಡ್ ನಾನೇ ಹೆಂಗೆ ಬೇಕು ಹಂಗೆ ಉಟ್ಕೊಂಡಿದ್ದೀನಿ. ಆಮೇಲೆ ಅಮ್ಮನ ಕೈಲಿ ಉಡ್ಸ್ಕೊಳ್ಳೋಣ. ಐ ಡೋಂಟ್ ನೋ ಹೌ ಟು ವೇರ್ ಅ ಸ್ಯಾರಿ. ಸೊ ಹಾಗಾಗಿ ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಉಟ್ಕೊಂಡಿದ್ದೀನಿ. ಆ್ಯಂಡ್ ಮೇಕಪ್ ಇಸ್ ಪೆಂಡಿಂಗ್. ಮೇಕಪ್ ಮಾಡಿಕೊಂಡು ಆಕ್ಸೆಸರೀಸ್ ಹಾಕ್ಕೊಂಡ್ರೆ ಎವ್ರಿಥಿಂಗ್ ಇಸ್ ಸೆಟ್. ಐ ಥಾಟ್ ಆಫ್ ಲೈಕ್ ಮೇಕಪ್ನ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಇಡೋಣ ಅಂತ. ಸೊ ಹಾಗಾಗಿ ಇವಾಗ ನಾರ್ಮಲಾಗಿ ಮಾಯಿಶ್ಚರೈಸರ್, ಸ್ಕಿನ್ ಕೇರ್, ಎವ್ರಿಥಿಂಗ್ ಇಸ್ ಡನ್. ಸೊ ಈಗ ಐಬ್ರೋ ಪೆನ್ಸಿಲ್ ಸ್ವಲ್ಪ, ಬಿಕಾಸ್ ಇವತ್ತು ಹೆವಿ ಸೆಕೆ ಇದೆ ಆ್ಯಕ್ಚುಲಿ. ಅಥವಾ ನನಗೆ ಸೆಕೆ ಆಗ್ತಾಯಿದೆಯೋ ಗೊತ್ತಿಲ್ಲ. ಓಕೆ ಗೈಸ್, ಸೊ ನೆಕ್ಸ್ಟು ಐ ಡೋಂಟ್ ನೋ, ಐ ಸ್ವೆಟ್ ಹಿಯರ್ ಅ ಲಾಟ್. ಸಿ ಎಸ್ಟರ್ಡೇ ನಾನು ಮಾಡಿದ ವಿಡಿಯೋದಲ್ಲಿ ನೋಡಿದ್ರೆ ಬರೀ ಸ್ವೆಟ್ಟೇ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಅದು ಒಂದು ಮೇನ್ ಕ್ಯಾರೆಕ್ಟರ್ ಥರನೇ ಕಾಣಿಸ್ತಾ ಇದೆ. ಮೈ ಗಾಡ್, ಐಲೈನರ್ ಹಾಕ್ಕೊಂಡು ಐ ವಿಲ್ ಬಿ ಬ್ಯಾಕ್. ಓಕೆ ಗೈಸ್, ಇಯರಿಂಗ್ಸ್ ಡನ್, ಬಾಟರ್ಸ್ ಡನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಡನ್. ಆ್ಯಂಡ್ ನೆಕ್ ಚೈನ್ ಒಂದು ಲಾಸ್ಟಲ್ಲಿ ಚೇಂಜ್ ಮಾಡ್ಕೋತೀನಿ. ಆ್ಯಂಡ್ ಕಮಿಂಗ್ ಟು ಬ್ಯಾಂಗಲ್ಸ್, ಐ ಹ್ಯಾವ್ ದಿಸ್ ಬ್ಯೂಟಿಫುಲ್ ಬ್ಯಾಂಗಲ್ಸ್. ಅದನ್ನು ಇವಾಗ ಈ ಲೋಟಸ್ ಬ್ಯಾಂಗಲ್ ಜೊತೆ ಪೇರ್ ಮಾಡಿ ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. Okay guys, this is my final look. This is how I am looking. So oh my god, front cut ಮಾಡಿಸ್ಲೇಬಾರ್ದು ಆ್ಯಕ್ಚುಲಿ. ಫಸ್ಟ್ ಥಿಂಗ್ ಫ್ರಂಟ್ ಕಟ್ನ ಮಾಡ್ಸೋಕ್ಕೆ ಹೋಗಬಾರ್ದು ಗೈಸ್. ಸೀರಿಯಸ್ಲಿ ಮಾಡಿಸ್ಬಿಡ್ರಿ. ನೀವು ಯಾರಾದರೂ ಮಾಡಿಸ್ಬೇಕು ಅನ್ನೋ ಐಡಿಯಾ ಇದ್ದರೆ ಪ್ಲೀಸ್ ಡೋಂಟ್ ಡೂ ಇಟ್. ಬೆಟರ್. ಆ್ಯಂಡ್ ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ನನ್ನ ಕಿವಿಗೆ ಹಾಕಿರೋದು. ಆ್ಯಂಡ್ ಇವನ್ ದಿಸ್ ಟು. ಸೊ ದಿಸ್ ಇಸ್ ಹೌ ಇಟ್ಸ್ ಲುಕ್. ಇಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ಐ ಲಿಟ್ರಲಿ ಲವ್ ಇಟ್. ಫೋಕಸ್, ಇಟ್ಸ್ ನಾಟ್ ಫೋಕಸಿಂಗ್ ಗೈಸ್. ಓ ಮೈ ಗಾಡ್. ಓಕೆ, ಆ್ಯಂಡ್ ಈ ಕಡೆನೂ ಕೂಡ ಹಾಕಿದ್ದೀನಿ ಫಾರ್ ಬೋತ್ ಕಿವಿಗೆ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಆ್ಯಂಡ್ ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಮೇಕಪ್ನ, ಅಷ್ಟೊಂದು ಏನು ಮೇಕಪ್ ಮಾಡ್ಕೊಂಡಿಲ್ಲ. ಆ್ಯಂಡ್ ದಿಸ್ ಇಸ್ ದ ಸ್ಯಾರಿ. ಅರ್ಶಿನ ಕುಂಕುಮ ತಗೊಂಡು ಬರೋ ಟೈಮ್. ಆ್ಯಕ್ಚುಲಿ ಐ ಲವ್ ಇಟ್. ಓಕೆನಾ, ಸಿ ನಾನು ಆಲ್ಮೋಸ್ಟ್ ತುಂಬ ವರ್ಷದಿಂದನೂ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಆಗೋದು. ಇಲ್ಲೆಲ್ಲ ಆಲ್ಮೋಸ್ಟ್ ನಮಗೆ ಗೊತ್ತಿರೋರೇ ಇರೋದು, ಸೊ ಮನೆ ಹತ್ತಿರ. ಸೊ ಹಾಗಾಗಿ ಏನೋ ಒಂಥರ ಖುಷಿ ಅನಿಸುತ್ತೆ, ಲೈಕ್ ಹೋದಾಗ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದಾಗ. ಅದರಲ್ಲೂ ಮೇನ್ ನಮ್ಮ ಅಜ್ಜಿ ಮನೆಗೆ ಹೋಗಿದಾಗ ನಮ್ಮ ಅಜ್ಜಿ ರಿಯಾಕ್ಷನ್ ಅಂತೂ ತುಂಬ ಚೆನ್ನಾಗಿರೋದು ಆ್ಯಕ್ಚುಲಿ. ಮೊಮ್ಮಕ್ಕಳನ್ನ ಸೀರಿಯಲ್ ನೋಡೋದು, ಇಟ್ಸ್ ಅವ್ರಿಗೇನೋ ಒಂಥರ ಬೇರೆ ಫೀಲ್ ಆ್ಯಕ್ಚುಲಿ. ಸೊ ಹಾಗಾಗಿ ನನಗೂ ಸೀರೆ ಉಡೋದಂದರೆ ಐ ಲಿಟ್ರಲಿ ಲವ್ ಇಟ್. ಕಲ್ತ್ಕೋಬೇಕಷ್ಟೇ, ಅದು ಬಿಟ್ಟರೆ ಒಂಥರ ಬರುತ್ತೆ, ಬರಲ್ಲ ಅಂತ ಅಲ್ಲ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಕಮೆಂಟ್ ಮಾಡಿ ಗೈಸ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಐ ಥಿಂಕ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಅನ್ಸುತ್ತೆ. ಆರ್ ಫರ್ದರ್ ಐ ಕ್ಯಾನ್ ಡೂ ಆರ್ ಐ ವಾಂಟ್, ಐ ಡೋಂಟ್ ನೋ, ಮೇ ಬಿ ಐ ಕ್ಯಾನ್ ಡೂ. ಸೊ this is how I'm looking. I can't take my eyes off from me, seriously. ಮತ್ತು ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ? ಆ್ಯಂಡ್ ನಾನು ಪ್ರತಿಯೊಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಿಸ್ ಐ ಟುಕ್ ಫ್ರಮ್ ಲೋಕಲ್ ಸ್ಟೋರ್. ದಿಸ್ ಐ ಡೋಂಟ್ ನೋ. ಬೇಕು ಅಂದರೆ ಕಮೆಂಟ್ ಮಾಡಿ, ಐ ವಿಲ್ ಸರ್ಚ್ ಆ್ಯಂಡ್ ಐ ವಿಲ್ upload it for you guys. So earrings too, which I took in online, pakka I will mention in description link. You can check it out there. And saree is also from outside, ಹೊರಗಡೆಯಿಂದ ತೊಗೊಂಬಂದಿತ್ತು. ಬಾಯ್, ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ನೌ. ಫುಲ್ಲು ತಲೆ ತುಂಬ ಹೂವು ಮತ್ತು ಹಣೆ ತುಂಬ ಬೊಟ್ಟು. ಓಹ್, ಇಟ್ಸ್ ಡನ್. ಸೊ ಹಬ್ಬ ಮುಗೀತು. ಆ್ಯಂಡ್
ದಿಸ್ ಈಸ್ ಹೌ ಐ ಗಾಟ್ ರೆಡಿ ಇನ್ ವರಮಹಾಲಕ್ಷ್ಮಿ ಹಬ್ಬ. ಓಕೆ ಗೈಸ್, ಮುಗೀತು. ನಿಮ್ಮ ಮನೇಲೂ ಎಲ್ಲ ಹೇಗೆ ಮುಗೀತು ಹಬ್ಬ? ಎಲ್ಲ ಚೆನ್ನಾಗಾಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್. ಎನರ್ಜಿ ಹೋಗ್ಬಿಟ್ಟಿದೆ ಫುಲ್ ಫ್ಲ್ಯಾಟ್, ಅದಕ್ಕೆ ಬಾಯ್ ಬಾಯ್.